ಮರ್ಯಾದೆಗೆ ಅಂಜಿ ಧಾರವಾಡದಲ್ಲಿ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಪ್ರಕರಣ ದಿನದಿಂದ ದಿನಕ್ಕೆ ತಿರುವು ಪಡ್ಕೊಳ್ತಾ ಇದ್ದು, ಈ ಸಂಬಂಧವಾಗಿ ಶಾಸಕ ಅರವಿಂದ್ ಬೆಲ್ಲದ್ ಪೊಲೀಸ್ ಇಲಾಖೆ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಕಚೇರಿ ಗೂಂಡಾಗಳ ಅಡ್ಡ ಆಗಿದೆ. ಇಲ್ಲಿ ಹಲವಾರು ರೌಡಿ ಶೀಟರ್ಗಳು ಇಟ್ಕೊಂಡು ಸೆಟಲ್ಮೆಂಟ್ ಕೆಲಸ ಮಾಡಲಾಗ್ತಾ ಇದೆ. ಹೀಗಾಗಿ ನಾನು ಗೃಹ ಮಂತ್ರಿ ಹಾಗೂ ಸಿಎಂಗೆ ಮನವಿ ಸಲ್ಲಿಸುತ್ತೇನೆ. ಪ್ರಕರಣವನ್ನ ಸಿಬಿಐ ಅಥವಾ ಹಾಲಿ ನ್ಯಾಯಾಧೀಶ ಮೂಲಕ ತನಿಖೆ ನಡೆಸಬೇಕು. ಪ್ರಕರಣದಲ್ಲಿ ಭಾಗಿಯಾಗಿರುವವರ ಮೇಲೆ ಕೊಲೆ ಕೇಸ್ ದಾಖಲು ಮಾಡಬೇಕು. ಘಟನೆಗೆ ಸಂಬಂಧಿಸಿದಂತೆ ಪೊಲೀಸ್ ಕಮಿಷನರ್ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ವಿಧಾನಸಭೆ ವಿರೋಧ ಪಕ್ಷ ಉಪನಾಯಕ ಹಾಗೂ ಶಾಸಕ ಅರವಿಂದ್ ಬೆಲ್ಲದ್ ಒತ್ತಾಯಿಸಿದ್ದಾರೆ. ಸುಸಂಸ್ಕೃತರ ನಾಡು, ಸಾಹಿತಿಗಳ ತವರೂರು, ಕಲಾವಿದರ ಬೀಡು, ಉತ್ತರ ಕರ್ನಾಟಕದ ಎರಡನೇ ರಾಜಧಾನಿ ಆದ ಹುಬ್ಬಳ್ಳಿ ಧಾರವಾಡ ಇವತ್ತು ದರೋಡೆಕೋರರ ಬೀಡಾಗೈತೆ. ಕಳೆದ ಕೆಲವು ವರ್ಷದಿಂದ ಹುಬ್ಬಳ್ಳಿ ಧಾರವಾಡದಲ್ಲಿ ಕಾನೂನು ವ್ಯವಸ್ಥೆ ಅನ್ನೋದು ಪೂರ್ತಿ ಹಳ್ಳ ಹಿಡಿದು ಹೋಗಿದೆ. ಕಾನೂನು ರಕ್ಷಣೆ ಮಾಡಬೇಕಾದಂಥ ಪೊಲೀಸ್ ಇಲಾಖೆನೇ ಇವತ್ತು ದುಷ್ಕೃತ್ಯದಲ್ಲಿ, ಕಾನೂನು ವಿರೋಧಿ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿತ್ತು. ಮೊನ್ನೆ ನಮ್ಮ ಧಾರವಾಡದಲ್ಲಿ ಆದಿತ್ಯ ಮ್ಯಾಗೇರಿ ಅನ್ನುವಂಥ ಹುಡುಗ ಮತ್ತು ಅವರ ಮಿತ್ರರನ್ನು ಬಂಧಿಸುವಂಥ ಕೆಲಸ ಪೊಲೀಸ್ ಇಲಾಖೆಯವರು ಮಾಡಿದರು. ಅದ್ರ ಮೇಲೆ ಅವರಲ್ಲಿ ಡ್ರಗ್ ಯಾರಾದರೂ ಸೇವನೆ ಮಾಡಿದಾರಂತೆ ಟೆಸ್ಟ್ ಮಾಡಿದಾಗ ಡ್ರಗ್ ಸೇವನೆ ಮಾಡಿಲ್ಲ ಅಂಥೇಳಿ ಗೊತ್ತಾದ ಹುಡುಗರ ಮೇಲೆ ಕೂಡ ಅವ್ರನ್ನ ಹಿಡಿದು ಹೆದರಿಸಿ ಅವ್ರ ಕಡೆಯಿಂದ ರೊಕ್ಕ ಕೇಳುವಂಥ ಪ್ರಯತ್ನ ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಯಾರೋ ಸ್ವಲ್ಪ ಹುಡುಗರು ದುಡ್ಡು ಕೊಟ್ಟಿದ್ದಾರೆ, ಅವ್ರಿಗೆ ತಮ್ಮವರೇ ಆದ ಒಬ್ಬ ವ್ಯಕ್ತಿಗೆ ಆ ಫೋನ್ಪೇ ಮೂಲಕ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ತೆಗೆದುಕೊಂಡಿದ್ದಾರೆ. ಅವ್ರ ಮೂಲಕ ಪೊಲೀಸ್ ಇಲಾಖೆಯವರು ಆ ದುಡ್ಡನ್ನು ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾಯಿದ್ದಾರೆ. ಸೊ ಈ ಒಂದು ಮನೆಯಲ್ಲಿ, ಯಾರ್ದೋ ಒಂದು ಮನೆಯಲ್ಲಿ ಪಾತ್ರೆ ತಿಕ್ಕುವಂಥ, ಬಾಂಡೆ ತಿಕ್ಕುವಂಥ ಕೆಲಸ ಮಾಡುವಂಥ ಒಬ್ಬ ತಾಯಿಗೆ, ದಿಕ್ಕಿಲ್ದಂಥ ತಾಯಿಗೆ ಇಬ್ಬರು ಮಕ್ಕಳು, ಒಬ್ಬ ಮಗ ಒಬ್ಬ ಮಗಳು. ಈ ಮಗನನ್ನು ಕೂಡ ಹಿಡಿದು ಅವಂಗೆ ಹೆದರಿಸಿದಾಗ ಅವಂಗೆ 2,000 ರೂಪಾಯಿ ಆದರೂ ಕನಿಷ್ಠ ನೀವು ಕೊಡಬೇಕು ಅನ್ನುವಂಥ ಬೆದರಿಕೆ ಹಾಕಿದ್ದಾರೆ. ಮೊದಲು 10,000 ಕೇಳಿದ್ದಾರೆ, ಆಮೇಲೆ 2,000 ರೂಪಾಯಿ ಆದರೂ ಕೊಡ್ಬೇಕಂತ ಕೇಳಿದ್ದಾರೆ. ಆ ಹುಡುಗ ಹೋಗಿ ತನ್ನ ತಾಯಿ ಹತ್ತಿರ ಗೋಳನ್ನು ಕೂಡ ಹೇಳ್ಕೊಂಡಿದ್ದಾನೆ. ಆದರೆ 2,000 ರೂಪಾಯಿ ನಿನಗೆ ಕೊಡಲಿಲ್ಲ ಅಂತಂದರೆ ಈ ಕೇಸ್ ಅಲ್ಲದೆ ಬೇರೆ ಕೇಸಲ್ಲಿ ನೀನು ಬುಕ್ ಮಾಡ್ತೀವಿ, ನಿನಗೆ ಅಂಥೇಳಿ ಪೊಲೀಸರು ಒತ್ತಾಯ ಮಾಡಿ ಅವನ ಕಡೆಯಿಂದ ಕೂಡ ದುಡ್ಡನ್ನು ಕೇಳುವಂಥ ಪ್ರಯತ್ನ ಮಾಡಿದಾಗ ಆ ಹುಡುಗ ಹೆದರಿ ಆ ಮರ್ಯಾದೆಗೆ ಅಂಜಿ, ತನ್ನ ತಾಯಿ ಮರ್ಯಾದೆಗೆ ಅಂಜಿ ಅನಿವಾರ್ಯವಾಗಿ ಅವನು ಆತ್ಮಹತ್ಯೆ ಮಾಡುವಂಥ ಕೆಲಸ ಇವತ್ತು ಆಗಿದೆ. ಇದ್ರ ಸಂಪೂರ್ಣ ಹೊಣೆಗಾರಿಕೆ ಪೊಲೀಸ್ ಇಲಾಖೆಯಿಂದ ಆಗಿದೆ. ಪೊಲೀಸ್ ಇಲಾಖೆಯ ಕೆಲವು ಕಾನ್ಸ್ಟೇಬಲ್ಗಳನ್ನು ಸಸ್ಪೆಂಡ್ ಮಾಡಿದರೆ ಇದಕ್ಕೆ ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.